ಯಾಕಂದರೆ ಮೇ 4ಕ್ಕೆ ಅದು ಹೊರಗೆ ಬರುವಂಥದ್ದು. ಇದರಲ್ಲಿ ಏನಾದರೂ ಮಮತಾ ಬ್ಯಾನರ್ಜಿ ಅವರ ಸೂತ್ರ, ಇದರಲ್ಲಿ SIR ಜ್ಞಾನೇಶ್ ಕುಮಾರ್ ಅವರ ಹಸ್ತ ದೊಡ್ಡದೇನಾ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಈಗಾಗಲೇ EVM ಜೊತೆಗೆ VVPAT ಇಲ್ಲ, EVM ಎಲ್ಲ ಆರೋಪ ಸಾಕಷ್ಟು ಅದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದನ್ನು ಇವತ್ತಿಗೆ ಬದಲಾಗಲಿಲ್ಲ. ಮತದಾರರ ಪಟ್ಟಿ ಯಾದಿ ತಯಾರು ಮಾಡಿ ಬ್ಯಾಲೆಟ್ ಪೇಪರ್ ಮೂಲಕ ಎಲೆಕ್ಷನ್ ಮಾಡಿದ್ರೆ ಅದಕ್ಕೂ ಇಲ್ಲ. ಎಲೆಕ್ಷನ್ ಎಲ್ಲಿ ನಡೆದಪ್ಪ ಏನಂತಾರೆಲ್ಲ ಡಾಕ್ಯುಮೆಂಟ್ರಿ ನಮಗೆ ಕೊಡ್ರಿ, ಇವತ್ತನ್ನೆಲ್ಲ ಆನ್ಲೈನ್ ಮೇಲೆ ಅದರ ಇವು ರಿಪೋರ್ಟು ಇವು ನಮಗೆ ವರದಿಗಳನ್ನು, ಅಥವಾ ಅಲ್ಲಿ ಏನು ನಡೀತು ಎಲೆಕ್ಷನ್ ಕಮಿಷನ್ ಅಥವಾ ಎಲೆಕ್ಷನ್ ಸಂದರ್ಭದಲ್ಲಿ ಏನು ನಡೀತು ಅದ್ರ ಬಗ್ಗೆ ಕ್ಯಾಮ್ರಾಗಳನ್ನು ಕೊಡ್ರಿ, ಅದು ಕೊಡ್ತಾ ಇರಲಿಲ್ಲ. ಏನಿದು ಯಾವ ದೇಶದಲ್ಲಿದ್ರು? ಹೌದು, ಮಿನಿಮಮ್ ಇಲೆಕ್ಷನ್ ಆದ ಒಂದು ವರ್ಷದೊಳಗೆ ಆದರೂ ಇರಬೇಕಾಗಿತ್ತು. ಅಲ್ಲಿ ಓಟ್ ಹಾಕುವಂಥ ಸಂದರ್ಭಗಳಲ್ಲಿ, ಮತದಾನ ಮಾಡುವಂಥ ಸಂದರ್ಭಗಳಲ್ಲಿ ಏನೇನಾಯಿತು ಏನಿಲ್ಲ ಅನ್ನುವಂಥದ್ದು, ಯಾರು ಹಾಕಿದ್ರು, ಯಾವ ರೀತಿ ಬಂತು ಅನ್ನುವಂಥದ್ದು ಅದೂ ಇಲ್ಲ. VVPATಗಳಿಲ್ಲ, ಯಾರಿಗೆ ಮತ ಹೋಯಿತು ಆ ಸಂದರ್ಭದಲ್ಲಿ ಲಿಸ್ಟ್ ಇಲ್ಲ ನಮ್ಮ ಹತ್ರ. ಇವತ್ತನ್ನು ಕಟ್ ಮಾಡಿ ಹೋಗ್ಬಿಟ್ಟದು ಎಲೆಕ್ಷನ್ ಕಮಿಷನ್ನು. ಈಗ SIR ಮೂಲಕ ಮತದಾರನ ಕಟ್ ಎಲ್ಲ ಮುಸ್ಲಿಂ, ಮ್ಯಾಕ್ಸಿಮಮ್ ಮುಸಲ್ಮಾನರ ಹೆಸರುಗಳು ಇದ್ದಿದ್ದು. ಮೊಹಮ್ಮದ್ ಅಹಮದ್ ಇತ್ತು, ಅಥವಾ ಬದಲ N ಇತ್ತು, ಮತ್ತೇನು ಇತ್ತು, ಕಟ್ 6.5 ಕೋಟಿ ಜನರನ್ನು ಇಲ್ಲಿವರೆಗೆ ಕಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಕೋರ್ಟ್ ಮೂಲಕ ಬಡದಾಡೋದು ಅಡ್ಡಾಡೋದು. ಇದನ್ನು ಕಟ್ ಮಾಡಲಿಕ್ಕೆ ಯಾರು ಹೇಳಿದ್ರು ಇವ್ರಿಗೆ?